ನಮಸ್ಕಾರ ಎಲ್ರಿಗೂ, ಹೆಂಗದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಈ ಬೇಸಿಗೆಯ ಬಿರುಬಿಸಿಲಿಗೆ ಏನಾದರೂ ಒಂದು ತಂಪಾದ ಪಾನೀಯವನ್ನು ಕುಡಿಬೇಕು ಅನಿಸೋದು ಸಹಜ. ಆದರೆ ಹೊರಗಡೆಯಿಂದ ತರ್ತೀವಲ್ಲ ಯಾವುದಾದ್ರೂ ಜ್ಯೂಸು, ಅದು ನಿಜವಾಗ್ಲೂ ಆರೋಗ್ಯಕರ ಆಗಿರೋದಿಲ್ಲ ಮತ್ತು ಶುಚಿ ರುಚಿಯಾಗಿ ಇರುತ್ತೆ ಅಂತ ಹೇಳೋಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ಒಂದೊಳ್ಳೆ ತಂಪಾದ ಪಾನೀಯನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಆ ಪಾನೀಯ ಯಾವುದು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿವತ್ತು ಮಾಡೋಕ್ಕೆ ಹೊರಟಿರುವಂಥದ್ದು ರಾಗಿಯ ಜ್ಯೂಸು. ಇದನ್ನು ತುಂಬ ಥರವಾಗಿ ಮಾಡ್ತಾರೆ. ಅದರಲ್ಲಿ ನಾನಿಲ್ಲಿ ಅರ್ಧ ಲೋಟ ಆಗೋಷ್ಟು ರಾಗಿನ ತಗೊಂಡಿದ್ದೀನಿ. ಜಾಸ್ತಿ ಬೇಕಂದರೆ ಜಾಸ್ತಿ ತಗೋಬೋದು. ಇವಾಗ ರಾಗಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನೀರನ್ನು ಬಸ್ತಿಟ್ಕೋಬೇಕು. ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೆನೆಯಕ್ಕೆ ಬಿಡಬೇಕು. ಒಂದು 4-5 ಗಂಟೆ ಆದರೂ ಚೆನ್ನಾಗಿ ನೆನೆಯಿದ್ರೆ ಒಳ್ಳೆಯದು. ನಂತರ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 2 ಹಿಡಿ ಆಗೋಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ. 1 ಚಿಟಿಕೆ ಆಗೋಷ್ಟು ಉಪ್ಪು, 1 ಹಿಡಿ ಆಗೋಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಹಾಗೇನೇ ಇದಕ್ಕೆ ರುಚಿಗೆ ಬೇಕಾಗಿ 2 ಏಲಕ್ಕಿನ ತಗೊಂಡಿದ್ದೀನಿ. ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಆಯಿತು. ಈಗ ರಾಗಿನೂ 4-5 ಗಂಟೆ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನೆಲ್ಲ ಸೇರಿಸಿ ರುಬ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಈ ರಾಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರಾಗಿ ಜಾಸ್ತಿ ಹೊತ್ತು ನೆಂದರೆ ಒಳ್ಳೆಯದು. ಇವಾಗ ರಾಗಿಯನ್ನು ಪೂರ್ತಿಯಾಗಿ ಒಂದೇ ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಾಂದರೆ ಜಾಸ್ತಿ ಇದ್ದರೆ 2 ಸಲ ಹಾಕ್ಕೋಬೋದು. ಹಾಗೆಯೇ ಈಗ ಕೊಬ್ಬರಿ ತುರಿನೂ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆ, ಮತ್ತು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ. ನಂತರ ಏಲಕ್ಕಿ ಹಾಗೆ ಚಿಟಿಕೆ ಉಪ್ಪನ್ನು ಕೂಡ ಆವಾಗಲೇ ಸೇರಿಸ್ಕೊಂಬಿಟ್ಟು ರುಬ್ಕೊಳ್ತೀನಿ. ಯಾಕಂತಂದರೆ ಚಿಟಿಕೆ ಉಪ್ಪು ಇಲ್ಲಾಂದರೆ ರುಚಿ ಬರೋದೇ ಇಲ್ಲ. ಮತ್ತು ಜಾಸ್ತಿ ನೀರು ಹಾಕೋದು ಬೇಡ ರುಬ್ಬುವಾಗ. ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಈಗ ಇದನ್ನು ಸೋಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ದೊಡ್ಡ ಸೋಸಣಿಗೆನ ನಾನು ತೊಗೊಂಡಿದ್ದೀನಿ. ತಗೊಂಬಿಟ್ಟು ಈ ರೀತಿಯಾಗಿ ಆ ಸೋಸಣಿಗೆಯಲ್ಲಿ ಪೂರ್ತಿಯಾಗಿ ಹಾಕಿಬಿಟ್ಟು ಒಂದು ಸೌಟಿಂದ ಈ ರೀತಿಯಾಗಿ ತಿರುಗಿಸ್ತಾ ಇದ್ದರೆ ನೋಡಿ ಅದರ ರಾಗಿ ನೀರು ಪೂರ್ತಿಯಾಗಿ ಬೀಳ್ತಾ ಇರುತ್ತೆ. ನೋಡಿ ಈ ರೀತಿಯಾಗಿ ಇದನ್ನು ಸೋಸ್ಕೋಬೇಕು. ಈಗ ಉಳಿದಂಥ ಇದು ಚರಟ ಏನಿದೆ ಇದನ್ನು ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದರಿಂದ ಇನ್ನೊಂದಷ್ಟು ಹಾಲು ಸಿಗುತ್ತೆ ನಮಗೆ. ಹಾಗಾಗಿ ನೋಡಿ ಇವಾಗ ಇನ್ನೊಂದು ಸಲ ರುಬ್ಕೊಂಡಿದ್ದನ್ನು ಕೂಡ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ಸೋಸ್ಕೋಬೇಕಾಗುತ್ತೆ. ರುಬ್ಬುವಾಗ ತುಂಬ ನೀರು ಹಾಕಿ ರುಬ್ಬಾರ್ದು, ಯಾಕೆಂದರೆ ರುಬ್ಬೋದಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಆನಂತರ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಇರಬಾರ್ದು ಈ ಜ್ಯೂಸು. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು, ಮತ್ತು ಬೆಲ್ಲ ಏನಾದರೂ ಕಡಿಮೆ ಆಗಿದ್ದರೆ ಈ ಸಮಯದಲ್ಲಿ ಸೇರಿಸ್ಕೊಂಡ್ರೆ ಆಯಿತು. ನೋಡಿ ಇವಾಗ ಜ್ಯೂಸು ತಯಾರಾಯಿತು. ಎಷ್ಟು ಬೇಗ ಮಾಡ್ಬೋದಲ್ವಾ? ಈ ಜ್ಯೂಸ್ ಮಾಡೋದಕ್ಕೆ ತುಂಬ ಕಷ್ಟ ಏನಿಲ್ಲ. ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಈ ಜ್ಯೂಸು ಹಾಗೆ ಹೋಗುತ್ತೆ. ಮತ್ತು ಶುಚಿ ರುಚಿಯಾಗಿ ಕೂಡ ಇರುತ್ತೆ. ಹೊರಗಡೆಯಿಂದ ತಂದು ಬೇರೆ ಜ್ಯೂಸ್ಗಳನ್ನು ಕುಡಿಯೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ತಂಪಾದ ಪಾನೀಯವನ್ನು ಮಾಡಿಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಮಕ್ಕಳಿಗಂತೂ ಈ ಬಿರು ಬೇಸಿಗೆಯಲ್ಲಿ ಕೊಟ್ಟರೆ ತುಂಬಾ ಖುಷಿಪಟ್ಟು ಕುಡಿತಾರೆ. ಹಾಗೆ ದೇಹಕ್ಕೆ ತಂಪು ನೀಡುವಂಥ ಈ ಪಾನೀಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರಲಾ? ನಮಸ್ಕಾರ.